ಮಕ್ಕಳೇ ನಮಸ್ಕಾರ. ಇವತ್ತು ವಿಶೇಷವಾಗಿ ನಮ್ಮ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಇಂಗ್ಲಿಷ್ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇಂಗ್ಲಿಷ್ ವಿಷಯದಲ್ಲಿ ಪದ್ಯ ಭಾಗವನ್ನ ಉಪಗುಪ್ತ ಅಂತಕ್ಕಂಥ ಒಂದು ಪದ್ಯ ಭಾಗವನ್ನ ನಮ್ಮ ಕಲಾ ಸಮ್ಮೇಳನದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಬುದ್ಧನ ಶಿಷ್ಯನಾದಂಥ ಉಪಗುಪ್ತನ ಒಂದು ಚಿತ್ರ ನಾವಿಲ್ಲಿ ಬರಿತಾ ಬುದ್ಧನ ಬಗ್ಗೆ ಆಗಿರ್ಬೋದು, ಉಪಗುಪ್ತನ ಬಗ್ಗೆ ಆಗಿರ್ಬೋದು, ಎಲ್ಲ ವಿಚಾರಗಳನ್ನು ತಿಳ್ಕೊಂತ ಆ ಚಿತ್ರ ಮುಖಾಂತರ ಎಲ್ಲವನ್ನ ನಾವು ಅರ್ಥೈಸ್ಕೊಳ್ಳೋದಂತ ಹೇಳ್ತಾ, ನೀವು ಉಳಿದ ಮಕ್ಕಳೆಲ್ಲ ಕೂಡ ಅದನ್ನ ಗ್ರಹಿಸಬೇಕು, ಅದರ ಬಗ್ಗೆ ತಿಳ್ಕೋಬೇಕು. ಕೊನೆಗೆ ಪ್ರಶ್ನೋತ್ತರಗಳಿರುತ್ತೆ ಅದರ ಬಗ್ಗೆ, ಆ ಪಾಠದ ಬಗ್ಗೆ. ಹಾಗಾಗಿ ಎಲ್ಲ ಮಕ್ಕಳು ಅಚ್ಚುಕಟ್ಟಾಗಿ ಅದನ್ನ ಕೇಳಿ ಅದರ ವಿಷಯ ತಿಳ್ಕೊಳ್ಳೋಣ. ಚಿತ್ರದ ಜೊತೆಗೆ ವಿಷಯ ಕೂಡ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಪಾಠವನ್ನು ಪ್ರಾರಂಭ ಮಾಡೋಣ. ನನ್ನ ಜೊತೆ ನನ್ನ ಶಿಷ್ಯರಾದಂತ ಸಂಧ್ಯಾ, ವಿಶೇಷವಾಗಿ ಅವಳು ಆಸಕ್ತಿಯಿಂದ ಈ ಪಾಠವನ್ನ ಚಿತ್ರವನ್ನು ಬರಲಿಕ್ಕೆ ತಯಾರಾಗಿದ್ದಾಳೆ. ಹಾಗಾಗಿ ಅವ್ರ ಜೊತೆ ನಾವೆಲ್ಲರೂ ಕೂಡಿ ಒಂದು ಚಿತ್ರ ರೆಡಿ ಮಾಡಿ ಒಂದು ಪಾಠದ ವಿಷಯವನ್ನು ಎಲ್ಲವನ್ನು ತಿಳ್ಕೊಳ್ಳೋ ಅಂತ ಹೇಳ್ತಾ ಪಾಠವನ್ನ ಪ್ರಾರಂಭ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಧ್ಯಾ. ನಾನು ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ ಶ್ರೀ ತುಂಗಭದ್ರಾ ಪ್ರೌಢಶಾಲೆ ಸುಗೂರ್ನಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಇಂಗ್ಲಿಷ್ ಪೊಯೆಟ್ರಿಯಲ್ಲಿ ಉಪಗುಪ್ತನ ಪೋಯಂ. ಉಪಗುಪ್ತನ ಅನುಯಾಯಿ ಬುದ್ಧನ ಚಿತ್ರದೊಂದಿಗೆ ಅವನ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಬನ್ನಿ, ಚಪ್ಪಟೆಯ ಆಕಾರದ ವೃತ್ತವನ್ನು ಎಳೆದುಕೊಳ್ಳೋಣ. ಒಂದು ರೇಖೆಯನ್ನು ಎಳೆದುಕೊಳ್ಳೋಣ. ಇವಾಗ ಅಡ್ಡ ರೇಖೆಯನ್ನು ಎಳೆದುಕೊಳ್ಳೋಣ. ಇನ್ನೊಂದು ಅಡ್ಡ ರೇಖೆಯನ್ನು ಎಳೆದುಕೊಳ್ಳೋಣ. ಇನ್ನೊಂದು ಅಡ್ಡ ರೇಖೆಯನ್ನು ಎಳೆದುಕೊಳ್ಳೋಣ. ತಲೆಯ ಭಾಗವನ್ನು ಬಿಡಿಸಿಕೊಳ್ಳೋಣ. ಎಷ್ಟು ಎತ್ತರದಲ್ಲಿರುತ್ತೋ ಅಷ್ಟು ಎತ್ತರದಲ್ಲಿ ಕೂದಲಿನ ಭಾಗವನ್ನು ಇರುತ್ತದೆ. ಕೂದಲಿನ ಹೊರಭಾಗದಿಂದ ಒಂದೊಂದು ಗೆರೆ ಎಳೆದುಕೊಳ್ಳೋಣ. ಕಿವಿಯ ಭಾಗವನ್ನು ಬಿಡಿಸಿಕೊಳ್ಳೋಣ. ಇದು ದೊಡ್ಡದಾಗಿರುತ್ತದೆ. ಮಧ್ಯಭಾಗದ ಗೆರೆಯನ್ನು ಅಳಿಸಿಕೊಳ್ಳೋಣ. ಕೂದಲನ್ನು ಬಿಡಿಸಿಕೊಳ್ಳೋಣ. ಭಾಗವನ್ನು ಬಿಡಿಸಿಕೊಳ್ಳೋಣ.
ರೇಖೆಗಳನ್ನು ಹೊಡೆಸಿಕೊಳ್ಳೋಣ. ಇವಾಗ ಕತ್ತಿನ ಭಾಗವನ್ನು ಬಿಡಿಸಿಕೊಳ್ಳೋಣ. ಸರ್, ಅಶೋಕ್ ಸರ್ ಹೇಳಿದ ಹಾಗೆ ನನಗೆ ತಿಳಿದ ಅಷ್ಟು ಬುದ್ಧನ ಚಿತ್ರವನ್ನು ಬಿಡಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಪಾಠದ ನನ್ನ ಪ್ರಶ್ನೆ, ಉಪಗುಪ್ತ ಪದ್ಯ ಬರೆದವರು ಯಾರು? ಉತ್ತರ, ರವೀಂದ್ರನಾಥ್ ಠಾಗೂರ್. ಉಪಗುಪ್ತ ಪದ್ಯದ ಸಾರಾಂಶ. ಒಂದು ದಿನ ಮಥುರಾ ನಗರದ ಬೀದಿಯಲ್ಲಿ ಉಪಗುಪ್ತ ಮಲಗಿದ್ದಾಗ ಅಲ್ಲಿ ನೃತ್ಯ ಹುಡುಗಿ ಬಂದು, ಇಲ್ಲಿ ಮಲಗುವುದು ನೀವು ಒಳ್ಳೆಯ ಸ್ಥಳವಲ್ಲ, ನೀವು ನಮ್ಮ ಮನೆಗೆ ಬನ್ನಿ ಎಂದು ಕೇಳಿದಳು. ನಾನು ಬರುವುದಿಲ್ಲ, ಬೇರೆ ಯಾವ ದಿನವಾದರೂ ಬರುತ್ತೇನೆ ಎಂದು ಭರವಸೆ ನೀಡಿ ನೀನು ಹೋಗು ಎಂದರು. 1 ವರ್ಷದ ನಂತರ ಮಥುರಾ ನಗರದ ದ್ವಾರವನ್ನು ಪ್ರವೇಶಿಸಿ ಉಪಗುಪ್ತ ಬರುತ್ತಿರುವಾಗ ಮಾವಿನ ಮರದ ಕೆಳಗಡೆ ಒಂದು ಹುಡುಗಿ ಸಿಡುಬು ರೋಗದಿಂದ ಬಳಲುತ್ತಿದ್ದಳು. ಊರಿನ ಜನರೆಲ್ಲ ಇದು ಅಂಟು ರೋಗ, ಈ ರೋಗ ಎಲ್ಲ ಕಡೆ ಅಂಟುತ್ತದೆ ಎಂದು ಊರಿನಿಂದ ಹೊರಗೆ ಹಾಕಿದ್ದರು. ಉಪಗುಪ್ತ ಅವಳ ಬಳಿ ಹೋಗಿ ಅವಳ ತಲೆಯನ್ನು ಮೊಣಕಾಲಿನ ಮೇಲೆ ಇಟ್ಟುಕೊಂಡು ಅವಳಿಗೆ ಚಂದನದ ಲೇಪನವನ್ನು ಮಾಡಿದ ಮೇಲೆ ಅವಳಿಗೆ ನೋವು ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ಅವಳು, ನಿಮಗೆ ಯಾರು ನೀವು ಕರುಣಾಮಯಿಗಳು ಎಂದು ಕೇಳಿದಳು. ಅದಕ್ಕೆ ನಾನು ಇಲ್ಲಿ ಬರುವ ಸಮಯವಿದೆ, ಧರ್ಮಂ ಶರಣಂ